ಇವಾಗ ಇಲ್ಲೇನು ಕೊಟ್ಟವ್ರೆ, x+1 ಹೋಲ್ ಸ್ಕ್ವೇರ್ ಈಕ್ವಲ್ ಟು x+3 ಹೋಲ್ ಸ್ಕ್ವೇರ್ ಅಂತ ಕೊಟ್ಟವ್ರೆ. ಇವಾಗ ಡೈರೆಕ್ಟಾಗಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಂಗಿಲ್ಲ. ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದಾಗ ಏನಂತ ಬರೀಬೇಕು, mod ಆಫ್ x+1 ಈಕ್ವಲ್ ಟು mod ಆಫ್ x+3. ಯಾಕೆ ಈ ಥರ mod ಅಂತ ಬರೀಬೇಕು ಅಂದರೆ, x+1 ಹೋಲ್ ಸ್ಕ್ವೇರ್ ಅಂದರೆ ಇದು ಮೈನಸ್ ಆಫ್ x+1 ಮಾಡಿಬಿಟ್ಟು ಅದು ಹೋಲ್ ಸ್ಕ್ವೇರ್ ಆದರೂ x+1 ಹೋಲ್ ಸ್ಕ್ವೇರ್ ಆಯ್ತದೆ. ಮೈನಸ್ ಇರೋದು ಪಾಸಿಟಿವ್ ಆಗಿಬಿಟ್ಟು x+1 ಹೋಲ್ ಸ್ಕ್ವೇರ್ ಆಯ್ತದೆ. ಇಲ್ಲ ಬರೀ x+1 ಹೋಲ್ ಸ್ಕ್ವೇರ್ ಮಾಡಿದಾಗ ಅದೇ ಹೋಲ್ ಸ್ಕ್ವೇರ್ ಆಗಿರ್ತದೆ. ಅದು ನೆಗೆಟಿವ್ ನಂಬರ್ ಆಗಿದ್ದು ಸ್ಕ್ವೇರ್ ಆಗಿ ಪಾಸಿಟಿವ್ ಆಗಿರ್ತದೆ, ಇಲ್ಲ ಬರೀ ಪಾಸಿಟಿವ್ ಇರ್ತದೆ. ಹಂಗಾಗಿ ಎರಡು ವ್ಯಾಲ್ಯೂ ಇರೋದ್ರಿಂದ ಅಬ್ಸಲ್ಯೂಟ್ ಅನ್ನೋದು ತಗೋಬೇಕು. ಅಬ್ಸಲ್ಯೂಟ್ ಅನ್ನೋದು ತಗೊಂಡಾಗ ಇದು ವ್ಯಾಲ್ಯೂ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಅದು ಆಚೆ ಬಂದಾಗ ಪಾಸಿಟಿವ್ ಆಗಿರ್ತದೆ, ಸೇಮ್ ಸ್ಕ್ವೇರ್ ಥರನೇ. ಈ ಕಡೆನೂ ಅದೇ ಥರ ಆಗಿರ್ತದೆ. ಹಂಗಾದಾಗ ಏನು ತಗೋಬೇಕು, ಎರಡು ಸೊಲ್ಯೂಷನ್ಗಳು ತಗೋಬೇಕು. ಇದರಲ್ಲಿ ಎರಡು ಸೊಲ್ಯೂಷನ್ ಅಂದರೆ x+1 ಈಕ್ವಲ್ ಟು ಪ್ಲಸ್ x+3 ಅನ್ನೋದೊಂದು, ಆಮೇಲೆ ಇನ್ನೊಂದು ಇದು ಇನ್ನೊಂದು ಸೊಲ್ಯೂಷನ್ ಯಾವುದು ಅಂದರೆ x+1 ಈಕ್ವಲ್ ಟು ಮೈನಸ್ x+3 ಅಂತ. ಇದರಲ್ಲಿ 4 ಹಾಕಿದ್ದು ಬರ್ತದೆ. ಇದು ಪಾಸಿಟಿವ್, ಎರಡು ಪಾಸಿಟಿವ್ ಆಗಿರೋದು, ಇದು ಪಾಸಿಟಿವ್ ಇದು ನೆಗೆಟಿವ್ ಆಗಿರೋದು, ಇಲ್ಲ ಇದು ನೆಗೆಟಿವ್ ಇದು ಪಾಸಿಟಿವ್ ಆಗಿರೋದು. ಅದೆರಡು ಮಾಡಿದ್ರು ಒಂದೇ, ಇದು ನೆಗೆಟಿವ್ ಇದು ಪಾಸಿಟಿವ್ ಆದರೂ ಒಂದೇ, ಇಲ್ಲ ಮೈನಸ್ ಈ ಕಡೆ ಹಾಕ್ಬಿಟ್ಟು ಇದು ನೆಗೆಟಿವ್ ಇದು ಪಾಸಿಟಿವ್ ಆದರೂ ಒಂದೇ ಈಕ್ವೇಷನ್ ಆಗಿರ್ತದೆ. ಎರಡು ನೆಗೆಟಿವ್ ಆಗಿರೋದು ಇನ್ನೊಂದು ಈಕ್ವೇಷನ್ ಆಗಿರ್ತದೆ, ಮೈನಸ್ ಆಫ್ x+1 ಮೈನಸ್ ಆಫ್ x+3 ಅಂತ. ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿ ಇದೇ ಉಳಿದಿರ್ತದೆ, x+1 ಈಕ್ವಲ್ ಟು x+3 ಅಂತ. ಇವಾಗ ಇದರಲ್ಲಿ ಏನಾಯ್ತದೆ, x+1 ಈಕ್ವಲ್ ಟು x+3 ಆದಾಗ x ಕ್ಯಾನ್ಸಲ್ ಆಯ್ತದೆ, ಎರಡು ಕಡೆನೂ x ಇರೋದು ತೆಗೆದು ಹಾಕಿದ್ರೆ 1 ಈಕ್ವಲ್ ಟು 3 ಆಯ್ತದೆ. ಇದು ಆಗಂಗಿಲ್ಲ, ಈ ಸೊಲ್ಯೂಷನ್ ಇಲ್ಲ ಇದರಲ್ಲಿ, ಈ ಪಾರ್ಟ್ದು ಸೊಲ್ಯೂಷನ್ ಇಲ್ಲ, ಬರೀ ಈ ಪಾರ್ಟ್ ಮಾಡಬೇಕು. x+1 ಈಕ್ವಲ್ ಟು ಮೈನಸ್ ಆಫ್ x ಅಂದರೆ ಮೈನಸ್ x ಮೈನಸ್ 1 ಅಂತ ಇದ್ರು ಲೆಕ್ಕ, ಮೈನಸ್ ಆಫ್ 3 ಅಂದರೆ -3. ಎಲ್ಲಿಗೆ ಮೈನಸ್ x ಈ ಕಡೆ ಬಂದರೆ ಎಷ್ಟಾಯ್ತದೆ, x+1 x 2x ಆಯಿತು. ಆ +1 ಈ ಕಡೆ ಹೋದರೆ ಅದು -1 ಆಯಿತು. 2x ಈಕ್ವಲ್ ಟು -4, 2 ಆ ಕಡೆ ಹೋದರೆ x ಈಕ್ವಲ್ ಟು -4/2, 2 1 2 2 ಮೈನಸ್ ಹಂಗೆ ಉಳಿತು, -2. ಇದು x ಅಂದರೆ -2. ಅದೊಂದು ಸೊಲ್ಯೂಷನ್ ಆಯಿತು, ಇನ್ನೊಂದು ಸೊಲ್ಯೂಷನ್ ಇಲ್ಲ. ಡೈರೆಕ್ಟಾಗಿ ಹಿಂಗೆ ತೆಗೆದುಬಿಟ್ರೆ x+1 ಈಕ್ವಲ್ ಟು x+3 ಅಂದರೆ ಈ ಸೊಲ್ಯೂಷನ್ ಇಲ್ದಂಗೆ ಆಯ್ತದೆ. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಎರಡು ಸೊಲ್ಯೂಷನ್ಗಳಿರಬೇಕು, ಬರೀ ಇದು ಸಿಗ್ತದೆ, ಇದಿಲ್ದಂಗಾಗಿ ತಪ್ಪಾಗಿರ್ತದೆ. ಅದಕ್ಕೆ ಆಬ್ಸಲ್ಯೂಟ್ ವ್ಯಾಲ್ಯೂ ಅಂತ ತಗೊಂಡು ಇದಕ್ಕೆ x+1 ಈಕ್ವಲ್ ಟು x+3 ಅನ್ನೋದೊಂದು ಸೊಲ್ಯೂಷನ್ನು, x+1 ಈಕ್ವಲ್ ಟು ಮೈನಸ್ ಆಫ್ ಅದು ಪೂರ್ತಿ ಇರೋದು ಇನ್ನೊಂದು ಸೊಲ್ಯೂಷನ್ ಆಗಿರ್ತದೆ. ಬಾಯ್.